ವೆಲ್ಕಮ್ ಬ್ಯಾಕ್ ಟು ಚೌಚೌ ಬಾತ್ ಗುಡ್ ಮಾರ್ನಿಂಗ್ ಶೋನಲ್ಲಿ. ಚೌಚೌ ಬಾತ್ನಲ್ಲಿ ನಾನು ಶ್ವೇತಾ ನಿಮ್ಮ ಜೊತೆ ಇದ್ದೀವಿ. ಶ್ವೇತನ್ ಕೈಗೆ ಕಪ್ ಬಂದಿದೆ, ಅದು ಕಾಫಿ ಕಪ್ ಬಂದಿದೆ ಅಂದ್ರೆ ಈಗಾಗಲೇ ಕಾಫಿ ಕುಡಿಯೋ ಸಮಯ. ಡೋಂಟ್ ಡಿಸ್ಟರ್ಬ್ ಭಾವನಾ, ಕಾಫಿ ಕುಡಿತಿದ್ದೀನಿ. ಸೊ ಬೈಟು ಕಾಫಿ ಜೊತೆ ಒಬ್ಬ ಒಳ್ಳೆ ಅತಿಥಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಶ್ವೇತಾ? ಅವಾಗಿಂದ ಓಡ್ಬಿಡ್ತಾ ಇದಾರೆ, ಒಂದು ಅತಿಥಿ ಕರೆಸ್ತೀನಿ ಕಾಫಿ ಕುಡಿ ಶ್ವೇತಾ ಅಂತ. ಕರ್ಸೇ ಇಲ್ಲ, ಎಲ್ಲಿ? ನಾನಂತೂ ಸುಳ್ಳು ಹೇಳಲ್ಲ, ಓಡ್ಬಿಡಲ್ಲ. ಇವಾಗ ಗೆಸ್ಟ್ ಯಾರಿದ್ದಾರೆ ಅಂತ ನೋಡು. ಓಕೆ. ವೆಲ್ಕಮ್ ಟು ಬೈಟು ಕಾಫಿ. ಇವತ್ತಿನ ಬೈಟು ಕಾಫಿ ವಿತ್ ಸಂಗೀತ ಮಾಂತ್ರಿಕ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಅವರೊಂದಿಗೆ. ಸರ್, ಬೈಟು ಕಾಫಿಗೆ ಸ್ವಾಗತ. ಸೊ ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಂಗೀತ ಕಾರ್ಯಕ್ರಮ ಕೊಟ್ಟಿರ್ತೀರಿ, ಸಂಗೀತದ ಬಗ್ಗೆ ಮಾತನಾಡ್ತೀರಿ. ಸೊ ಸಂಗೀತ ಹೊರತುಪಡಿಸಿ ಒಂದು ಸ್ವಲ್ಪ ನಾವು ಕಾಫಿ ಶೇರ್ ಮಾಡ್ಕೊಳ್ತಾ ಸೊ ಹಾಗೇನೆ ಬೇರೆದ್ರ ಬಗ್ಗೆ ಮಾತನಾಡೋಣ ಅಂತ ಹೇಳಿ. ಸೊ ನೀವು ನಿಮ್ಮ ಬಾಲ್ಯ ಇದನ್ನೆಲ್ಲ ನೆನೆಸ್ಕೊಳ್ಳೋದಾದ್ರೆ, ಸ್ಕೂಲಿಂಗ್ ಎಲ್ಲ ಆಗ್ಲೇ ಹೇಳ್ತಾ ಇದ್ರಿ, ಒಂದ್ ಕಡೆ ಆಗಿಲ್ಲ, ಎಲ್ಲಿ 10 ಕಡೆ ನೀರು ಕುಡ್ದಿದ್ವಿ, 10 ಕಡೆ ನೋಡಿದೀನಿ ಅಂತ ಹೇಳಿ. ಹೇಗಿತ್ತು ಅಂತ ಚೈಲ್ಡ್ಹುಡ್ ಡೇಸ್? ಅದ್ಭುತವಾಗಿತ್ತು. ಅಂದ್ರೆ ಅಪ್ಪ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಟ್ರಾನ್ಸ್ಫರೇಬಲ್ ಜಾಬ್, ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಫರ್. ಸೊ ಎಲ್ಲ ಕಡೆ 3 ವರ್ಷ 4 ವರ್ಷ, ಕೆಲವು ಕಡೆ ಒಂದೇ ವರ್ಷ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ನಾನು ಹುಟ್ಟಿದ್ದು ಗದಗ, ಬಟ್ ಸ್ಕೂಲಿಂಗ್ ಶುರು ಆಗಿದ್ದು 3rd ಸ್ಟ್ಯಾಂಡರ್ಡ್ ವರೆಗೂ ಗೋವಾದಲ್ಲಿದ್ದೆ. ಸೊ ಅಲ್ಲೆಲ್ಲ ಕ್ರಿಶ್ಚಿಯನ್ ಫ್ರೆಂಡ್ಸು ಮತ್ತೆ ಲೋಕಲ್ ಗೋವನ್ ಕೊಂಕಣಿ ಫ್ರೆಂಡ್ಸ್. ಸೊ ಚಿಕ್ಕವನಿದ್ದೆ ಆ್ಯಂಡ್ ಕೊಂಕಣಿ ಸಾಕಷ್ಟು ಕಲಿತೆ ಅಲ್ಲಿ, ಚೆನ್ನಾಗಿ ಕೊಂಕಣಿ ಮಾತಾಡ್ತಾ ಇದ್ದೆ. ನಮ್ಮ ಬೇರೆ ರಿಲೇಟಿವ್ಸ್ ಎಲ್ಲ ಗೋವಾಗ ಬಂದಾಗೆಲ್ಲ ಇವನೇನು ಧಾರವಾಡದವನು ಅದು ಕೊಂಕಣಿ ಹುಡುಗನ ಹಂಗೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ನಾನು ಐ ವಾಸ್ ಅ ವೆರಿ ಗುಡ್ ಕ್ರಿಕೆಟರ್. ಹೌದಾ? ಸ್ಪೋರ್ಟ್ಸ್, ಕ್ರೀಡೆ ಅಂತಲ್ಲೂ ಒಲಗಿರೋಂಥದ್ದು ಅದೊಂಥರ 2 ಡಿಫ್ರೆಂಟ್ ಥಿಂಗ್ಸ್ ಅಂತ ಅನ್ಸುತ್ತೆ. ಆ ರೀತಿಯ ಇಂಟ್ರೆಸ್ಟ್ ಇರೋದು ಬಹಳ ಕಡಿಮೆ ಅಲ್ವಾ? ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಈ ಸ್ಪೋರ್ಟ್ಸ್ ಮನ್ಗೆ, ಆಮೇಲೆ ಈ ಫಾರ್ಮುಲಾ 1 ಡ್ರೈವರ್ಸ್, ಡ್ರೈವ್ ಮಾಡೋರು, ಸಂಗೀತಗಾರರು, ಇವರೆಲ್ಲರಿಗೂ ಒಂದು ಬ್ರೈನ್ ಅಲ್ಲಿ ಅಂದ್ರೆ ನಾವು ಅವಧಾನ ಅಂತ ಹೇಳ್ತೀವಿ ಸಂಗೀತದಲ್ಲಿ. ಸೈಮಲ್ಟೇನಿಯಸ್ಲಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮೋರ್ ದೆನ್ 2 ಥಿಂಗ್ಸ್. ಕಾಲೇಜ್ ಡೇಸ್ ನಲ್ಲಿ ಸಾಕಷ್ಟು ಮಸ್ತಿ ಮಾಡಿರ್ತೀರಿ. ಸೊ ಆ ಮಸ್ತಿ ಒಂದ್ ಸ್ವಲ್ಪ ತುಣುಕು ನಮ್ಗೆ ಇಲ್ಲಿ. ಮಸ್ತಿ ಅಂದ್ರೆ ಒಂದು ವಿಷಯ, ಒಬ್ಳು ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಡ್ರಮ್ಸ್ ನುಡಿಸ್ತಾ ಇದ್ದೆ. ಓಕೆ. ಸೊ ಅವಳು ಅದೊಂದು ಕಾಂಪಿಟೇಷನ್, ಇಂಗ್ಲಿಷ್ ವೆಸ್ಟರ್ನ್ ಮ್ಯೂಸಿಕ್ ಕಾಂಪಿಟೇಷನ್, ಅದ್ರಲ್ಲಿ ನಾನು ಹೋಗಿದ್ದೆ ಹಾಡಕ್ಕೆ. ಅಂಡ್ ದ ಸಾಂಗ್ ವಾಸ್ ಶಿ ಡ್ರೈವ್ಸ್ ಮೀ ಕ್ರೇಜಿ. ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ ಹಾಡೋದು. ಅದು ಚೆನ್ನಾಗಿ ನಡೀತಾ ಇತ್ತು ಹಾಡು. ಅವ್ರು ಡ್ರಮ್ಸ್ ನುಡಿಸ್ತಾ ಇದ್ದು, ನಾನು ಕೀಬೋರ್ಡ್ ನುಡಿಸ್ಕೊಂಡು ಆಡ್ತಾ ಇದ್ದೆ. ಸುಮಾರು ನಡೀತು. ಅಂಡ್ ಸಡನ್ ಆಗಿ ಒಂದ್ ಕಡೆ ಲಾಸ್ಟ್ ಅಲ್ಲಿ ಅದು ಯಾಕೋ ಏನೋ ಬಹಳ ಜೋಶ್ ಬಂದ್ಬಿಟ್ಟು ಕೈ ತೋರ್ಸ್ತು, ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ ಡಿಸ್ಕ್ವಾಲಿಫೈ ಮಾಡಿ ಮನೆ ಕಳಿಸ್ತು. ಕ್ರಶಸ್ ಯಾರು ಇದ್ರ ಹೇಳ್ಬೋದಾ? 1 2 ಹಬ್ಬ ಲೆಕ್ಕ ಹೇಳಕ್ಕಾಗಲ್ಲ ಅಂತನ? ಯಾವ್ದಾದ್ರು ಒಂಥರ ತುಂಬಾ ಫನ್ನಿಯೆಸ್ಟ್ ಥಿಂಗ್ ಹ್ಯಾಪನ್? ದಟ್ ವಾಸ್ ಒನ್ ಫನ್ನಿ ಥಿಂಗ್. ನಾನು ಹೇಳಿದ್ದು ಅದರ್ವೈಸ್ ಐ ಮೀನ್ ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಇದು. ನನಗೆ ಬೇರೆ ಮೇಲೆ ಕ್ರಶ್ಗಿಂತ ಬೇರೆ ನನ್ನ ಮೇಲೆ ಕ್ರಶ್. ಹೌದಾ? ಸೂಪರ್. ಆಬ್ವಿಯಸ್ಲಿ ಬಿಕಾಸ್ ಐ ಹ್ಯಾವ್ ಟು ಪ್ಲೇ ದ ಫ್ಲೂಟ್. ಅದ್ರ ಫನ್ನಿ ಗಿಫ್ಟ್ಸ್ ಗಳು ಬಂದಿರೋದು ಅಥವಾ ಕ್ರೇಜಿಯೆಸ್ಟ್ ಥಿಂಗ್ ಹ್ಯಾಪನ್ ಟು ಯು? ನಾವು ಈ ಬೆಂಗಳೂರು ಬಂದ ಹೊಸರಲ್ಲಿ ಅವಾಗ ಜಸ್ಟ್ ಮೊಬೈಲ್ ಇದು ಇಂಟ್ರೊಡ್ಯೂಸ್ ಆಗಿತ್ತು. ಅಂಡ್ ಹರಿಕೃಷ್ಣ ನಾನು ಇಬ್ರು ಪರ್ಚೇಸ್ ಮಾಡಿದ್ವಿ. ತುಂಬಾ ಕಾಸ್ಟ್ಲಿ ಅವಾಗ, 32 ರೂಪಾಯಿ ಒಂದು ನಿಮಿಷಕ್ಕೆ. ಇನ್ಕಮಿಂಗ್ ವಾಸ್ ಆಲ್ಸೋ. ಅವಾಗ ಒಂದು ಹುಡುಗಿ ಯಾರೋ ಕಡೂರಿಂದ ರೆಗ್ಯುಲರ್ ಆಗಿ ಫೋನ್ ಮಾಡೋರು. ಸೊ ದಟ್ ವಾಸ್ ಲೈಕ್ ಐ ಮೀನ್ ನಾನು ಅವ್ನು ನೋಡೋನು ಇಲ್ಲ, ಅವನು ನಾನು ನೋಡಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಅ ಸ್ಟಾರ್ ದೆನ್, ಐ ವಾಸ್ ನಾಟ್ ಆನ್ ಟಿವಿ. ಲೇಟರ್ ಐ ರಿಯಲೈಸ್ ದಟ್ ಅವಳು ರಾತ್ರಿ ಹಾಸ್ಟೆಲಲ್ಲಿ ಕೂತ್ಕೊಂಡು ಸುಮ್ಮನೆ ಡೈಲ್ ಮಾಡೋದು ಫೋನ್. ಆ ಥರ ಒಂದ್ಸತಿ ಯಾವಾಗಲೂ ಮಾತಾಡಿದಾಗ ನಾನು ಹಲೋ ನಮಸ್ಕಾರ ಯಾರು ಅಂತ ಏನೋ ಚೆನ್ನಾಗಿ ಮಾತಾಡ್ತಿದ್ದೆ. ನನಗೇನು ಗೊತ್ತು ಅವಳು ಏನು ಫೋನ್ ಮಾಡಿದ್ದಾರೆ. ಐ ಥಾಟ್ ಸಮ್ ಬಿಸ್ನೆಸ್ ಕಾಲ್, ನನಗೆ ಏನೋ ಪ್ರೋಗ್ರಾಮ್ ಸಿಗುತ್ತೆ ಅಂತ ನಾನು ಮಾತಾಡ್ತೀನಿ. ಅವಳು ಯಾರೋ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಇಟ್ ಬಿಕೇಮ್ ಅ ಹ್ಯಾಬಿಟ್. ದೆನ್ ಇವೆಂಚುಲಿ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಅದನ್ನ ಆನ್ಸರ್ ಮಾಡಿ ಅದನ್ನ ಕೇಳಿದ್ದೆ, ಸಾರ್ಟೆಡ್ ಇಟ್ ಔಟ್. ಸೊ ದಟ್ ವಾಸ್ ಲೈಕ್ ವೆರಿ ಕ್ರೇಜಿ. ಅವತ್ತಿಂದ ಒಂದು ಸ್ವಲ್ಪ ಭಯ, ಫೋನ್ ಬಂದ್ರೆ ಯಾರು ಏನೋ ಏನಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಬೈಟು ಕಾಫಿ ಶೇರ್ ಮಾಡ್ಕೊಂಡ್ವಿ ಸಾಕಷ್ಟು ವಿಚಾರಗಳು. ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಇವತ್ತಿನ ಬೈಟು ಕಾಫಿ. ಸಖತ್ತಾಗಿತ್ತಲ್ವಾ ಪ್ರವೀಣ್ ಗೋಡ್ಖಿಂಡಿ ಅವರೊಂದಿಗೆ? ಮತ್ತೆ ನಾಳೆ ಇನ್ನೊಬ್ಬ ಅತಿಥಿಯೊಂದಿಗೆ ಬೈಟು ಕಾಫಿ.
ಓಕೆ ಬೈ ಟು ಕಾಫಿ ಸಿಕ್ಕಾಬಿಡೆ ಚೆನ್ನಾಗಿತ್ತು. ಪ್ರವೀಣ್ ಅವ್ರ ಕಾರ್ಯಕ್ರಮ ಅಂದ್ರೆ ಅಲ್ಲಿಂದ ಎದ್ದು ಹೋಗಕ್ ಮನ್ಸೇ ಬರಲ್ಲ. ಈವನ್ ಟಿವಿಯಲ್ಲಿ ಬರ್ತಾ ಇದ್ರು ಕೂಡ ಹಾಗೇ ನೋಡ್ತಿರ್ಬೇಕು ಅನ್ಸುತ್ತೆ. ಅಷ್ಟು ಜೋಶ್ ಇರುತ್ತೆ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ. ಸೊ ಅದ್ಭುತವಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಲಾ ಪಾಯಿಂಟ್ಗೆ ಹೋಗೋಣ. ಇವತ್ತಿನ ಲಾ ಪಾಯಿಂಟ್ ಅಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದೀವಿ ನೀವೇ ನೋಡಿ. ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ನಿನ್ನೆ ಪ್ಯಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಯಾರಾದರೂ ಎಂಪ್ಲಾಯೀಸ್ ಇದ್ದರೆ ಅವ್ರಿಗೆ ಸಂಬಳ ಬೇಕು ಅಂದರೆ ಅವರಿಗೆ ಕಡ್ಡಾಯವಾಗಿ ಪ್ಯಾನ್ ನಂಬರ್ ಇರಲೇಬೇಕಾಗುತ್ತೆ. ಹಾಗಾಗಿ ಎಲ್ಲ ಉದ್ಯೋಗಿಗಳು ಪ್ಯಾನ್ ನಂಬರ್ ತಗೊಂಡಿರ್ತಾರೆ. ಅದೇ ರೀತಿ ಈ ಬೀದಿ ವ್ಯಾಪಾರ ಮಾಡೋರಾಗಿರ್ಬೋದು, ಉದಾಹರಣೆಗೆ ತರಕಾರಿ ಅಂಗಡಿ ವ್ಯಾಪಾರ ಇರ್ಬೋದು, ಬೀಡಾ ಸ್ಟಾಲ್ ಇರ್ಬೋದು, ಆ ಥರ ಒಂದು ಸಣ್ಣ ಉದ್ಯೋಗಿಗಳ ವ್ಯಾಪಾರಸ್ಥರು ಕೂಡ ಅವ್ರ ಬ್ಯಾಂಕ್ ಅಕೌಂಟ್ ಹೋಗಿ ಓಪನ್ ಮಾಡಬೇಕು ಅಂತಂದರೆ ಪ್ಯಾನ್ ನಂಬರ್ ಬೇಕಾಗುತ್ತೆ. ಅವರು ಪ್ಯಾನ್ ನಂಬರ್ ತಗೊಂಡ್ರೇ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ. ಆ ಥರ ಅವರು ತಗೊಂಡಿರುವಾಗ ಅದನ್ನು ದಯಮಾಡಿ ಬೇರೆ ಯಾರಾದರೂ ಅದನ್ನು ಕೇಳಿದಾಗ, ನಾನು ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ, ನಿನ್ನ ಪ್ಯಾನ್ ನಂಬರ್ ಬೇಕು ಅಂದಾಗ ದಯಮಾಡಿ ಕೊಡಬೇಡಿ. ಈ ಪ್ಯಾನ್ ನಂಬರ್ ಇರೋದ್ರಿಂದನೇ ನೀವು ಒಂದು IT ರಿಟರ್ನ್ ಫೈಲ್ ಮಾಡೋಕ್ಕಾಗುತ್ತೆ. IT ರಿಟರ್ನ್ ಫೈಲ್ ಮಾಡೋದ್ರಿಂದನೇ ನೀವು ಏನಾದರೂ ಸಾಲ ಪಡಿಬೇಕು ಅಂತಂದರೆ ಅನುಕೂಲ ಆಗುತ್ತೆ. ಯಾರಾದರೂ ವಿದೇಶ ಪ್ರಯಾಣ ಹೋಗಬೇಕು ಅಂತಂದರೆ ಅನುಕೂಲ ಆಗುತ್ತೆ. ನಿಮ್ಮ ಮಕ್ಕಳೇನಾದರೂ ಹೈಯರ್ ಎಜುಕೇಷನ್ ಹೋಗ್ತಾ ಇದ್ದರೆ ಸಾಲ ಬೇಕು ಅಂತಂದರೆ ಬ್ಯಾಂಕಲ್ಲಿ ಪ್ಯಾನ್ ನಂಬರ್ ಬೇಕಾಗುತ್ತೆ. ಆದ್ದರಿಂದ ಈ ಪ್ಯಾನ್ ನಂಬರ್ ಅನ್ನೋದು ತುಂಬ ಅತ್ಯವಶ್ಯಕ, ಎಲ್ಲರೂ ಪಡಿಲೇಬೇಕು. ಅದನ್ನು ಜವಾಬ್ದಾರಿಯುತವಾಗಿ ಯೂಸ್ ಮಾಡಬೇಕು. ಈ ಪ್ಯಾನ್ ನಂಬರ್ ಪಡೆಯೋದಕ್ಕೋಸ್ಕರ ಕಾರ್ವಿ, ಬಜಾಜ್ ಫೈನಾನ್ಷಿಯಲ್ ಅಂತ ಹಲವಾರು ಸಂಸ್ಥೆಗಳಿಗೆ ಇವರು ಔಟ್ಸೋರ್ಸ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಚಿಕ್ಕ ಊರುಗಳಲ್ಲಿ ಕೂಡ ಅವರ ಆಡಿಟರ್ಸ್ ಇರ್ತಾರೆ, ಅಥವಾ ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಸೇವೆ ಬಗ್ಗೆ ಕೇಳಿದಾಗ ಅವ್ರು ನಿಮ್ಗೆ ತಿಳಿಸ್ತಾರೆ ಎಲ್ಲಿ ಹೋಗಿ ನೀವು ಈ ಪ್ಯಾನ್ ನಂಬರ್ನ ಪಡಿಬೇಕು ಅಂತ. ಅದಕ್ಕೆ ಅರ್ಜಿ ತುಂಬಿ, ಅದಕ್ಕೆ ಫೋಟೋ ಇದೆ, 2 ಫೋಟೋ ಹಾಕಿ ಅದರಲ್ಲಿರೋ ಮಾಹಿತಿಗಳನ್ನೆಲ್ಲ ತುಂಬಿಸಿ ನೀವು ಅದಕ್ಕೆ ನಿಗದಿತ ಶುಲ್ಕ ಇರುತ್ತೆ, ಫೀಸ್, ಅದನ್ನು ಕೊಟ್ಬಿಟ್ಟು ನೀವು ಕೊಟ್ಟರೆ 15 ದಿನದಲ್ಲಿ ನಿಮ್ಮ ಮನೆಗೆ ಕೊರಿಯರಲ್ಲಿ ಪ್ಯಾನ್ ಕಾರ್ಡ್ ಬರುತ್ತೆ. ಅದನ್ನು ನೀವು ತುಂಬ ಜೋಪಾನವಾಗಿ ಇಟ್ಕೋಬೇಕು. ಈಗ ಬಹಳಷ್ಟು ಜನ ಹೇಳ್ತಾರೆ ನನಗೆ ಪ್ಯಾನ್ ಕಾರ್ಡ್ ಕಳೆದೋಯ್ತು ಅಂತಂದ್ಬಿಟ್ಟು. ಅಂಥವ್ರು ಕೂಡ ಪ್ಯಾನ್ ನಂಬರ್ ಒಂದು ಸಲ ನಿಮಗೆ ಅದು ಅಲಾಟ್ ಆದರೆ ಇನ್ನು ಜೀವಮಾನ ಪೂರ್ತಿ ನಿಮಗೆ ಅದು ಒಂದೇ ನಂಬರ್ ಇರುತ್ತೆ. ಯಾರು ದಯಮಾಡಿ 2 ನಂಬರ್ಗಳನ್ನು ತಗೋಬೇಡಿ. 2 ನಂಬರ್ ತಗೊಳ್ಳೋದು ಅದು ಕಾನೂನು ರೀತಿಯ ಅಪರಾಧ. ಅದು ನಿಮಗೆ ಸುಮಾರು 10,000 ರೂಪಾಯಿವರೆಗೂ ದಂಡ ವಿಧಿಸ್ಬೋದು ಆದಾಯ ತೆರಿಗೆ ಇಲಾಖೆಯವರು. ಹಾಗಾಗಿ ನೀವು ಒಂದು ಪ್ಯಾನ್ ನಂಬರ್ ತಗೊಂಡ್ಮೇಲೆ ಅದೇ ಪ್ಯಾನ್ ನಂಬರ್ನ ದಯವಿಟ್ಟು ಬಳಸಿ. ನೋಡಿ, ಲಾ ಪಾಯಿಂಟ್ನಲ್ಲಿ ನೋಡಿ ಕಲೀರಿ, ಮಾಡಿ ತಿಳಿರಿ. ಪ್ಯಾನ್ ಕಾರ್ಡ್ ಅಂದ ತಕ್ಷಣ ಅದನ್ನ ಆರಾಮಾಗಿ ಎಲ್ಲೋ ಒಂದ್ ಕಡೆ ಬಿಸಾಕ್ಬಿಟ್ಟಿರ್ತೀವಿ. ಶ್ವೇತಾನು ಹಾಗೆ ಬಿಸಾಕ್ತಾಳೆ. ಐ ನೋ ದ್ಯಾಟ್. ಅವಳಿಗೆ ಲಾ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ನೋಡಿ ತಿಳ್ಕೊತಾ ಇದ್ದೀನಿ. ಯು ಶುಡ್ ಬಿ ವೆರಿ ಕೇರ್ಫುಲ್. ನಿಮ್ಮ ಕೈಯಲ್ಲಿ ಪ್ಯಾನ್ ಕಾರ್ಡ್ ಇದೆ ಅಂದ್ರೆ ಅದನ್ನ ಯಾರ ಕೈಗೂ ಕೊಡೋಕೆ ಹೋಗಬೇಡಿ. ಯಾವ ರೀತಿ ತೊಂದರೆ ಆಗುತ್ತೆ ನೋಡಿ. ಇನ್ ಕೇಸ್ ಕಳೆದೋಗಿದ್ರು ಕೂಡ ಅದ್ರ ನಂಬರ್ ನೀವು ನೋಟ್ ಮಾಡಿಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂತ ಶ್ವೇತಾ ತಿಳಿಸ್ಕೊಡ್ತಾಳೆ. ಎಸ್, ನೆಕ್ಸ್ಟ್ ಮನಿ ಪ್ಲಾಂಟ್. ದುಡ್ಡನ್ನೇನೋ ಗಳಿಸ್ತೀವಿ, ಆದರೆ ಅದನ್ನ ಉಳಿಸಿ ಬೆಳೆಸೋದು ಹೇಗೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ. ಸೊ ಮನಿ ಪ್ಲಾಂಟ್ ನಲ್ಲಿ ಇವತ್ತು ನಿಮಗಾಗಿ ಏನ್ ಟಿಪ್ಸ್ ಇದೆ ಅಂತ ನೋಡಿ. ವೆಲ್ಕಮ್ ಟು ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ದುಡ್ಡು ತಂತಾನೆ ಬಂದ್ಬಿಡಲ್ಲ. ದುಡ್ಡು ಸಂಪಾದನೆಗೆ ಧೈರ್ಯ ಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ದಿಲ್ಲಿಯಲ್ಲಿ ಒಬ್ಬ ಕಬ್ಬಿನ ಜ್ಯೂಸ್ ಮಾಡುವಂಥ ವ್ಯಕ್ತಿ. ಆತ ಸದರ್ ಬಜಾರ್ನಲ್ಲಿ ಕಬ್ಬಿನ ಜ್ಯೂಸ್ ಮಾರುವಾಗ ಒಂದು ಟೇಪ್ ರೆಕಾರ್ಡ್ ಇಟ್ಕೊಂಡು ಹಾಡನ್ನು ಹಾಕ್ತಾ ಇದ್ದ. ಜ್ಯೂಸ್ ಕುಡಿಯುವ ಜನ ಆ ಹಾಡು ಕೇಳೋಕ್ಕೋಸ್ಕರ ಬಂದಲ್ಲಿ ನಿಲ್ತಾ ಇದ್ರು. ಆತ ತನ್ನ ಬದುಕನ್ನು ರೂಪಿಸಿಕೊಂಡಿರೋದು ಆ ಟ್ರಾನ್ಸಿಸ್ಟರ್ ಮೂಲಕ, ಆ ಟೇಪ್ ರೆಕಾರ್ಡರ್ ಮೂಲಕ ಅನ್ನೋದು ನೀವು ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಕಬ್ಬಿನ ಜ್ಯೂಸ್ ಮಾರ್ತಿದ್ದಂಥ ವ್ಯಕ್ತಿ ಯಾವಾಗ ಜನರು ಸಂಗೀತಕ್ಕೋಸ್ಕರ ತನ್ನಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ 10,000 ರೂಪಾಯಿ ಆಗಿನ ಕಾಲದಲ್ಲಿ ಸಾಲವನ್ನು ಮಾಡಿ ಒಂದು ಕ್ಯಾಸೆಟ್ ಕಂಪನಿಯನ್ನು ಪ್ರಾರಂಭ ಮಾಡಿದ. ಮಾರ್ಕೆಟ್ನಲ್ಲಿ 35 ರೂಪಾಯಿಗೆ ಕ್ಯಾಸೆಟ್ ಮಾರ್ತಾ ಇರುವಂಥ ಸಂದರ್ಭದಲ್ಲಿ 13 ರೂಪಾಯಿಗಳಿಗೆ ಕ್ಯಾಸೆಟ್ಸ್ ಅಗ್ಗದಲ್ಲಿ ಸಿಗೋ ಹಾಗೆ ಆತ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿದ, ಮಾರ್ಕೆಟನ್ನು ವಿಸ್ತರಿಸಿದ. ಆ ವ್ಯಕ್ತಿಯ ಹೆಸರು ಗುಲ್ಶನ್ ಕುಮಾರ್. ಟಿ ಸೀರೀಸ್ ಅನ್ನುವಂಥ ಕಂಪನಿ ಪ್ರಾರಂಭ ಮಾಡಿದ ಗುಲ್ಶನ್ ಕುಮಾರ್ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆತ ಒಬ್ಬ ಕಬ್ಬನ್ನು ಜ್ಯೂಸನ್ನು ಮಾರುವಂಥ ವ್ಯಕ್ತಿ. ನಾವು ನೀವೇನು ಹೇಳ್ತಾ ಇದ್ದೀವಿ ಧೀರುಭಾಯ್ ಅಂಬಾನಿ ಅಂತೇಳಿ. ಈ ಧೀರುಭಾಯ್ ಅಂಬಾನಿ ಎನ್ನುವಂಥ ವ್ಯಕ್ತಿ ಅಮನ್ನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಒಬ್ಬ ಗುಮಾಸ್ತನಾಗಿದ್ದ. ಆತನಿಗೆ ಮೆಟ್ರಿಕ್ ಪಾಸ್ ಆಗಿರುವಂಥ ಅರ್ಹತೆ ಇರಲಿಲ್ಲ, ವೀಸಾ ಇರಲಿಲ್ಲ, ಯಾವುದೇ ವ್ಯವಹಾರದ ಜ್ಞಾನ ಇರಲಿಲ್ಲ. ಆದರೆ ಆತ ಭಾರತ ದೇಶಕ್ಕೆ ಬಂದು ಈ ದೇಶದ ಉದ್ದಗಲಕ್ಕೂ ತನ್ನ ವ್ಯಾಪ್ತಿಯನ್ನು, ವ್ಯವಹಾರವನ್ನು ವಿಸ್ತರಿಸಿದ. ಅದೆಲ್ಲ ಸಾಧ್ಯವಾಗಿದ್ದು ಆತನಲ್ಲಿದ್ದಂಥ ಆತ್ಮವಿಶ್ವಾಸದಿಂದ ಮತ್ತು ಆತನಲ್ಲಿದ್ದ ಧೈರ್ಯದಿಂದ. ನಾವು ಜೀವನದಲ್ಲಿ ಯಾವಾಗಲೂ ಹಿಂದೇಟು ಹಾಕೋದ್ರಿಂದ ಹಲವಾರು ಅವಕಾಶಗಳನ್ನ ಕಳ್ಕೊತೀವಿ.
ಸ್ನೇಹಿತರೆ, ದುಡ್ಡು ಬರುವುದು ಯಾವನಲ್ಲಿ ಧೈರ್ಯ ಇದೆಯೋ ಆತನಲ್ಲಿ ಮಾತ್ರ ದುಡ್ಡು ಬಂದು ಸೇರ್ಕೋತೇವೆ ವಿನಃ ಯಾವನು ಅಧೀರ್ನಾಗಿದ್ದಾನೆ ಅವನ ಹತ್ರ ದುಡ್ಡು ಬರಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯವಿದ್ದಾಗ ಮಾತ್ರ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಧೈರ್ಯ ಇಲ್ಲದೆ ಹೋದರೆ ದುಡ್ಡು ಬರಲ್ಲ. ಇದು ದುಡ್ಡಿನ 2ನೇ ಸೂತ್ರ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಎಸ್, ನೋಡಿದ್ರಲ್ಲ ಮನಿ ಪ್ಲಾಂಟ್ನಲ್ಲಿ ಸ್ಪೆಷಲ್ ಟಿಪ್ಸ್ನ. ಹಣ ಗಳಿಸಿದ ಹಣವನ್ನ ಉಳಿಸಿ ನಂತರ ಭಾವನಾ. ಸೊ ನೆಕ್ಸ್ಟ್ ಟಿಫನ್ ಬಾಕ್ಸ್ ಎಲ್ಲ ಇದೆ, ಬಿಸಿ ಬಿಸಿಯಾಗಿ ಟಿಫನ್ ಮಾಡ್ಕೊಡ್ತೀವಿ. ಅದಕ್ಕಿಂತ ಮೊದಲು ಟೇಕ್ ಅ ಬ್ರೇಕ್.